ಎಲ್ಲರಿಗೂ ನಮಸ್ಕಾರ. ನನಗಲ್ಲೇ ನಿನಗೆ ಎಂಬಂತಹ ಧ್ಯೇಯ ವಾಕ್ಯದ ಮೂಲಕ ಸಮಾಜಕ್ಕೆ ಸೇವೆಯನ್ನ ಮಾಡ್ತಾ ಬರ್ತಿರೋದು NSS. ಈ ವರ್ಷ 53ನೇ ವರ್ಷದ ವಾರ್ಷಿಕ ಶಿಬಿರವನ್ನ SDM ಕಾಲೇಜಿನ NSS ಘಟಕ ಬದನಾಜೆಯ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದೆ. ಬನ್ನಿ, ಈ ಒಂದು ಶಿಬಿರ ಯಾವ ರೀತಿಯಲ್ಲೆಲ್ಲ ಮೂಡಿ ಬಂದಿದೆ, ಇದರ ಬಗ್ಗೆ ಈ ಊರಿನ ಜನರು ಏನು ಅಭಿಪ್ರಾಯ ಪಡ್ತಾರೆ, ಹಾಗೆ ಇಲ್ಲಿನ ವಿದ್ಯಾರ್ಥಿಗಳು ಯಾವ ಅನುಭವವನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಹೊಸ ವಿಷಯದ ಬೇಟೆ ಅನ್ನುವಂಥದ್ದು NSS. ಸೊ ಹಾಗಾಗಿ ಪ್ರತಿ ವರ್ಷ ನಾವು ಕ್ಯಾಂಪಿಗೆ ಹೋಗ್ತಾ ಹೊಸ ವಿಷಯನ ಕಲಿತಾ ಇರ್ತೇವೆ. ಇಲ್ಲಿ ಸಿಟಿಯಿಂದ ಬಂದವರು, ಬೇರೆ ಕಡೆಯಿಂದ ಬಂದವರು, ಬಿಜಾಪುರ, ಗದಗ, ಬೇರೆ ಬೇರೆ ನಮ್ಮ ಜಿಲ್ಲೆಯಿಂದ ಬಂದವರು ಇಲ್ಲಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ 7 ದಿನ ಬದುಕ್ತಾರೆ. ನಂತರ ಫಾರ್ ಎವರ್ ಫ್ರೆಂಡ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಬಾಂಡಿಂಗ್ ಇಲ್ಲಿ ನಮ್ಮ ಜೊತೆ ನಮ್ಮ ಮಧ್ಯೆ ಆಗ್ತದೆ. ಸೊ ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಇದಕ್ಕೆಲ್ಲ ನಾಂದಿ ಹಾಡ್ತದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಂತರ ಪ್ರಾರ್ಥನೆಯನ್ನು ಮಾಡಿ, ವ್ಯಾಯಾಮಗಳನ್ನೆಲ್ಲ ಮಾಡಿ, ನಂತರ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ಪ್ರತಿದಿನ ಮಾಡ್ತೇವೆ. ಸೊ NSS ಫ್ಲಾಗನ್ನು ಹಾರಿಸ್ತೇವೆ. ಸೊ ಅದರಾದ ನಂತರ ನಾವು ನಮ್ಮ ಜ್ಞಾನ ವಿಸ್ತಾರ ಕಾರ್ಯಕ್ರಮ, ಶ್ರಮದಾನ ಕಾರ್ಯಕ್ರಮ, ನಂತರ ಮಧ್ಯಾಹ್ನದ ಪ್ರಶಿಕ್ಷಣ ಕಾರ್ಯಕ್ರಮ ಅಥವಾ ಟ್ರೈನಿಂಗ್ ಕಾರ್ಯಕ್ರಮ ಇದೆಲ್ಲ ನಮಗೆ ಇರ್ತದೆ. ಸೊ ಸಂಜೆ ಊರ ಎಲ್ಲ ಗ್ರಾಮಸ್ಥರಿಗಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ, ಕಲ್ಚರಲ್ ಪ್ರೋಗ್ರಾಮ್ಸ್ಗಳನ್ನೆಲ್ಲ ನಾವು ಇಡ್ತೇವೆ. ಸೊ ಇದರಿಂದ ನಾವು ಊರವರ ಮನೆ ಮಾತಾಗಿ ಬಿಡ್ತೇವೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅನ್ನುವಂಥ ಒಂದು ಮಾತು. ಇದು ಈ ಒಂದು NSS ಅನ್ನೋದಕ್ಕೆ ಉಪಮೆಯಾಗಿ ಕಾರ್ಯನಿರ್ವಹಿಸ್ತದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಸೇವೆಗಾಗಿ ನಾವು ಮತ್ತು ನೀವು ಅನ್ನುವಂಥದ್ದು ಬರ್ತದೆ. ಇಲ್ಲಿ ಮಾಡುವಂತಹ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಅದು ಯಾವುದೇ ರೀತಿಯಾದ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥದ್ದು ಬಹಳ ಈ ಒಂದು NSSನ ವಿಶೇಷತೆ ಆಗಿದೆ. ಈ ಒಂದು ಸಣ್ಣ ಒಂದು ವಾರ್ಷಿಕ ವಿಶೇಷ ಶಿಬಿರಕ್ಕೆ ಸೇರೋದ್ರಿಂದ ಅವರಿಗೆ ಅವರ ವ್ಯಕ್ತಿತ್ವ ಗೊತ್ತಿಲ್ಲದೆಯೇ ವಿಕಸನ ಹೊಂದ್ತಾ ಇರ್ತದೆ. ಸೊ ಇಂತಹ ಒಂದು ಕ್ಯಾಂಪ್ಗಳಿಗೆ ಬರೋದ್ರಿಂದ ಹಲವಾರು ರೀತಿಯಾದಂತಹ ಪ್ರಯೋಜನಗಳಿದೆ. ಮೊದಲನೇ ವರ್ಷದಲ್ಲಿ ತುಂಬ ವಿಷಯಗಳನ್ನ ಕಲ್ತಿದ್ದೆ. ನಮ್ಮ ಲೀಡರ್ಸಿಂದ ಆಗಿರುವಂಥದ್ದು ಅಥವಾ ನಮ್ಮ ಯೋಜನಾಧಿಕಾರಿಗಳಿಂದ ತುಂಬ ವಿಷಯಗಳನ್ನ ಕಲ್ತಿದ್ದೆ. ಆ ವರ್ಷದಲ್ಲಿ ಕಲ್ತದನ್ನ ಈ ವರ್ಷ ನಾನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ಆದಷ್ಟು. ಇದು NSS ಅಲ್ಲಿ ತುಂಬ ಕಲಿಸಿಕೊಟ್ಟಿದ್ದಾರೆ. ಏನೂ ಇಲ್ಲದೇ ಇದ್ದರೂ ಹೇಗೆ ಬದುಕಬೇಕು, ಇದ್ದದ್ರಲ್ಲಿ ಹೇಗೆ ಬದುಕಬೇಕು ಅನ್ನೋಂಥದ್ದು ಎರಡನ್ನೂ ಕೂಡ ಹೇಳಿಕೊಟ್ಟಿದ್ದಾರೆ. ಕ್ಯಾಂಪಲ್ಲಿ ಇರೋದ್ರಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು ಆ್ಯಂಡ್ ಇರೋದ್ರಲ್ಲಿ ಏನೇನು ಮಾಡ್ಬೋದು ಅನ್ನೋಂಥದ್ದು ಹೇಳಿಕೊಟ್ಟಿದೆ NSS. ಕೀಪ್ ಬ್ಯುಸಿ ಟು ಸ್ಟೇ ಹ್ಯಾಪಿ ಅನ್ನುವಂತಹ ಮಂತ್ರ. ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥ ಮಾತಿನ ಹಾಗೆ ಇಡೀ ದಿನ ಒಂದಲ್ಲ ಒಂದು ಚಟುವಟಿಕೆಯಲ್ಲೇ ತೊಡಗಿಸಿಕೊಳ್ಳೋದರ ಮೂಲಕ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಒಂದು ನಾಯಕತ್ವದ ತರಬೇತಿಯಲ್ಲಿ ಸಿಗ್ತದೆ. ಅಂದರೆ ನಿಜವಾದ ಅರ್ಥದಲ್ಲಿ ರಾಷ್ಟ್ರ ಕಟ್ಟುವ ಕೆಲಸ ಅನ್ನುವಂಥದ್ದನ್ನು ಏನು ಹೇಳ್ತೇವೆ ನಾವು, ನೇಷನ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಅನ್ನುವಂಥದ್ದು, ಅದು ಈ ಸ್ಪೆಷಲ್ ಕ್ಯಾಂಪ್ಗಳಲ್ಲಿ, ವಿಶೇಷ ವಾರ್ಷಿಕ ಶಿಬಿರದಲ್ಲಿ ನಡೀತದೆ. ನಮ್ಮ ದಿವಸ ಈ ಶಿಬಿರದ ಕೊನೆಯ ದಿವಸ ಹಾಗೂ ಶಿಬಿರ ಜ್ಯೋತಿ ಇರುವ ಕಾರಣ ಈ ಒಂದು ಕ್ಷಣವನ್ನ ತುಂಬಾ ಮೆಮೊರೇಬಲ್ ಆಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ತುಳುನಾಡ ವೈಭವ ಅಂತ ಹೇಳುವಂತ ಕಾನ್ಸೆಪ್ಟ್ ನ ನಾವು ಚೂಸ್ ಮಾಡ್ಕೊಂಡಿದ್ದೇವೆ. ಆಚೆಯಿಂದ ಹುಡುಗಿ ಅಂದ್ರೆ ಸ್ತ್ರೀ ವೇಷ ಹಾಗೆ ಗಂಡುಗಲಿ ವೇಷ ಎರಡನ್ಸ ಒಂದು ನಿಲ್ಲಿಸಿ ಮಾಡೆಲ್ ತರ ನಿಲ್ಲಿಸಿ, ಮತ್ತೆ ಇಲ್ಲಿ ಎಲ್ಲ ಎಲೆಗಳಿಂದ ಹಾಗೆ ಇಲ್ಲಿ ಎದುರಲ್ಲಿ ಬೆಳಕು 2 ಸೈಡಲ್ಲಿ ದೀಪಗಳನ್ನು ವೇಲ್ಗಳ ಮೂಲಕ ಅದನ್ನ ಮಾಡಿ ರೆಡಿ ಮಾಡಿದ್ದೇವೆ. ಹಾಗೆ ಅಲ್ಲಿ ಅದರ ಸ್ಟೇಜ್ ಹಿಂದೆ ನಮ್ಮ ಎಂಟ್ರೆನ್ಸ್ ಅಲ್ಲಿ ಬರುವಾಗ ಚಪ್ಪರಗಳನ್ನ ಹಾಕಿ ಸುಂದರವಾದಂತಹ ಮಾವಿನ ತೋರಣಗಳನ್ನ ಕಟ್ಟಿ ನಮ್ಮ ತಂಡದ ನಾಯಕ ಹಾಗೂ ನನ್ನ ಎಲ್ಲ ತಂಡದ ಸ್ವಯಂ ಸೇವಕರು ಈ ಒಂದು ಕಾರ್ಯಕ್ರಮವನ್ನ ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಲಿಕ್ಕೋಸ್ಕರ ತುಂಬಾ ಶ್ರಮ ಪಡ್ತಿದ್ದಾರೆ. ಸಾವಿರದ 1991ನೇ ಸಾಲಿನಲ್ಲಿ ಉಡುಪಿಯಲ್ಲಿ ನಡೆದಂತಹ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ
ಮಂಗಳೂರು ಯೂನಿವರ್ಸಿಟಿಯ ಒಂದು ಕ್ಯಾಂಪ್ ಇತ್ತು. ಆ ಕ್ಯಾಂಪಿನಲ್ಲಿ ನಾವು ಭಾಗವಹಿಸಿದ್ದು ಸುಮಾರು ಒಂದು 200 ಸ್ವಯಂ ಸೇವಕರು ನಾವಿದ್ವಿ. ಒಂದು 4 ಕಿಲೋಮೀಟರ್ ರಸ್ತೆಯನ್ನು ಮಾಡಿದ್ದೇವೆ ನಾವು. ದೊಡ್ಡ ದೊಡ್ಡ ನೀರು ಹೋಗ್ಲಿಕ್ಕೆ ಬೇಕಾದ ಪೈಪ್ಗಳನ್ನೆಲ್ಲ ಹಾಕಿ ಮಣ್ಣನ್ನು ತಂದು ರಸ್ತೆಗಳ ನಿರ್ಮಾಣವನ್ನ ಮಾಡಿದ್ದೇವೆ. ಆ ಕ್ಯಾಂಪ್ ಅನ್ನೋದು ಇವತ್ತಿಗೂ ಹಚ್ಚ ಹಸಿರಾಗಿದೆ. ಮಕ್ಕಳ ಲವಲವಿಕೆಗಳು, ಆಸಕ್ತಿಗಳು, ಹುಮ್ಮಸ್ಸುಗಳು ಮತ್ತು ಅವರಲ್ಲಿರುವಂತಹ ಒಂದು ಸೃಜನಾತ್ಮಕವಾದ ಕ್ರಿಯಾಶೀಲತೆಗಳು ನನಗೆ ಬಹಳ ಮೆಚ್ಚುಗೆ ಪಡೆದಿದೆ. ಆ ಸಂದರ್ಭದಲ್ಲಿ ಎಲ್ಲ ಘಟಕಗಳ ಕಂಪೇರ್ ಮಾಡುವಾಗ ಈ SDM ಕಾಲೇಜಿನ ಶಿಬಿರದ ವಿದ್ಯಾರ್ಥಿಗಳು ಒಂದು ಮಾದರಿ ಅನಿಸಿದೆ. ಹಾಗಾಗಿ ಸಹಕರಿಸ್ತಿರುವಂಥ ಶಿಬಿರಾರ್ಥಿಗಳು, ಪ್ರಾಂಶುಪಾಲರು ಇವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. NSS ನಮಗೆ ಕೊಡುವಂಥದ್ದು ಬದುಕಿಗೆ ಬೇಕಾಗುವಂಥ ಶಿಕ್ಷಣ. ನಾನು ಇದ್ದ ಒಂದು ಸಂಪತ್ತಲ್ಲಿ ನಾನು ಹೇಗೆ ಬದುಕಬೇಕು, ಸಮಾಜದ ಜೊತೆಗೆ ನನ್ನ ಒಂದು ಬಾಂಧವ್ಯ ಹೇಗಿರಬೇಕು, ನನ್ನ ಮಿತಿಗಳು ಏನು, ನಾನು ಇನ್ನೊಂದು ಊರಿಗೆ ಹೋದಾಗ ಅಲ್ಲಿಯ ಊರಿನ ಜೊತೆ ಹೇಗಿರಬೇಕು, ಗ್ರಾಮಗಳಲ್ಲಿ ಯಾವ್ಯಾವ ರೀತಿಯಾದ ಸಮಸ್ಯೆಗಳಿದೆ, ಆ ಗ್ರಾಮದ ಒಂದು ಸಮಸ್ಯೆಗಳನ್ನ ಎದುರಿಸುವಂಥದ್ದು ಹೇಗೆ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತಾಡೋದಾದ್ರೆ ನಮ್ಮ NSS ಹುಟ್ಕೊಂಡಿರುವಂಥದ್ದು ಮುಖ್ಯವಾಗಿ ಗ್ರಾಮಗಳ ಉದ್ಧಾರಕ್ಕೋಸ್ಕರ. ನನ್ನಿಂದ ಏನು ಸಾಧ್ಯ ಅನ್ನೋ ಪ್ರಶ್ನೆಗೆ ನನ್ನಿಂದಲೂ ಎಲ್ಲವೂ ಸಾಧ್ಯ ಅನ್ನುವಂತಹ ಆತ್ಮವಿಶ್ವಾಸವನ್ನ ತುಂಬಿದ್ದು NSS. ಈ ದೀಪಗಳ ಹಾಗೆ ಎಲ್ಲರ ಬದುಕು ಕೂಡ ಬೆಳಗಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಂಕಿತ್ ರೈ ಜೊತೆ ಅರ್ಚಿತ್ ಜೈನ್, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC.